ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ FA1 ಎಕ್ಸಾಮ್ಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆಂದರೆ ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಮತ್ತು ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇದೇ ರೀತಿ ಪ್ಯಾಟರ್ನು ನಿಮ್ಮ ಎಕ್ಸಾಮ್ಲಿ ಇರ್ತದೆ. ಅದರಿಂದ ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ನ ಕೊಡ್ತೀನಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು 8ನೇ ತರಗತಿ 8th SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಚಾನಲು ಯೂಸ್ ಆಗಿ ಆಗ್ತದೆ. ಮಾಡಿದ್ರೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಇದು 2ನೇ ಸೆಟ್ಟು. ಈಗ ನಿಮ್ಮ ಚಾನಲ್ಲಿ 1ನೇ ಸೆಟ್ ಹಾಕಿದ್ದೀನಿ. 1ನೇ ಸೆಟ್ಟು ಸಮಾಜ ವಿಜ್ಞಾನ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ಚಾನಲ್ ಹಾಕಿದ್ದೀನಿ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ಎಲ್ಲ ವಿಷಯಗಳ ಮೇಲೆ 1, 2ರಿಂದ 3 ಸೆಟ್ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ವಿಷಯ ಸಮಾಜ ವಿಜ್ಞಾನ, ಅಂಕಗಳು 20. 1ನೇ ಮೇಲೆ ನಿಮಗೆ ಇಲ್ಲಿ ಬಿಟ್ಟ ಸ್ಥಳ ಕೊಡ್ಬೋದಿಲ್ಲ, ಬಹು ಆಯ್ಕೆ ಕೊಡ್ಬೋದು. ಬಿಟ್ಟ ಸ್ಥಳ ಕೊಡ್ಬೋದಿಲ್ಲ, ಬಹು ಆಯ್ಕೆ ಮಲ್ಟಿಪಲ್ ಕೊಡ್ಬೋದು, ಅಥವಾ ನಿಮಗೆ ಇದೇ ರೀತಿ ಬಿಟ್ಟ ಸ್ಥಳ ಕೊಡ್ಬೋದು. ಹೆಚ್ಚಾಗಿ ನಿಮಗೆ ಬಹು ಆಯ್ಕೆ ಕೇಳ್ತಾರೆ, ಆಪ್ಷನ್ ಕೊಡ್ತಾರೆ. 1ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದಾಗ್ಬೋದು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಇದು. ಕ್ವಶನು ಕೇವಲ FA1ಗೆ ಅಲ್ಲ, ಮತ್ತು SA1 ಆಗಿರಲಿ SC2 ಆಗಿರಲಿ ರಿಪೀಟ್ ಆಗ್ಬೋದು. ಕ್ವಶನ್ನು ನೋಡ್ಕೊಂಡಿರಿ. ಯಾವುದಾವುದು ಉತ್ತರ ಏನಾಗ್ಬೋದು? ಹಲ್ಮಿಡಿ ಶಾಸನ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಬೂದಿಯ ಕುರುಗಳು ಡ್ಯಾಶ್ ಗವಿಯಲ್ಲಿ ದೊರೆತಿವೆ. ಡ್ಯಾಶ್ ಗವಿಯಲ್ಲಿ ದೊರೆತಿವೆ ಅಂತ ಕೇಳಿದ್ದಾರೆ. ಯಾವ ಗವಿ ಆಗಿರ್ಬೋದು? ಗೆಸ್ ಮಾಡಿ. ಈ ಒಂದು ಆನ್ಸರ್ ನಿಮಗೆ ಕಮೆಂಟ್ ಹಾಕಿ. ಕ್ವಶನ್ ನಂಬರ್ 2 ಕ್ವಶನ್ಗೆ ನೀವೇ ಕಮೆಂಟ್ ಹಾಕಬೇಕು. ಆನ್ಸರ್ ಕಮೆಂಟ್ ಹಾಕಿ, ಓಕೆನಾ? ಇನ್ನು ಕ್ವಶನ್ ನಂಬರ್ 3, ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ. ಪಾಲಿಟಿಕ್ಸ್ ಅನ್ನೋದು ಪೊಲೀಸ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ. ಪ್ರಶ್ನೆ 4, ಮಾನವನು ತನ್ನ ಭಾವನೆಗಳನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ. ಯಾವ ಮೂಲಕ ವ್ಯಕ್ತಪಡಿಸಬಹುದು ಮಾನವ? ಭಾಷೆ ಅಥವಾ ಮಾತು? ಭಾಷೆಯಿಂದ ಅಥವಾ ಮಾತುಗಳಿಂದ ವ್ಯಕ್ತಪಡಿಸುತ್ತಾನೆ. ಇನ್ನು 5ನೇ ಪ್ರಶ್ನೆ, ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ. ಯಾವ ಆಕಾರದಲ್ಲಿ? ಗೋಳಾಕಾರದಲ್ಲಿದೆ. ಅಥವಾ ಇನ್ನೊಂದು ಓಡ್ ಕೊಟ್ಟಿದ್ದಾರೆ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಅದಕ್ಕಿಂತ ಒಂದು ಓಡ್ ಇದೆ, ಜಿಯಾನೈಡ್ ಅಂತ ಏನೋ ಒಂದು ಓಡ್ ಇದೆ, ನೋಡ್ಕೊಳ್ಳಿ ಅದನ್ನ. ಒಟ್ಟಿನಲ್ಲಿ ಗೋಳಾಕಾರದಲ್ಲಿದೆ. ಇನ್ನು 2ನೇ ಮೆನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ತರಿಸಿ. ಒಂದು ಅಂಕದ 4 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಇವೆಲ್ಲ ಕ್ವಶನ್ ಮಾತ್ರ ಕೊಡ್ತೀನಿ. ಉತ್ತರ ಬೇಕು ಅಂದರೆ ನಿಮಗೆ ಮತ್ತೊಂದು ನೋಡೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ, ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ. ಗ್ರೂಪಿಗೆ ಜಾಯ್ನ್ ಆಗಿ ಹಾಕಿರ್ತೀನಿ, ಅಥವಾ ಮುಂದಿನ ನೋಡೋದಲ್ಲಿ ಉತ್ತರ ಕೊಡ್ತೀನಿ. ಅಥವಾ ನಿಮಗೆ ಉತ್ತರ ಯಾರು ಗೊತ್ತಿವೆ ಕಮೆಂಟ್ ಹಾಕಿ. 6ನೇ ಪ್ರಶ್ನೆ, ಆಧಾರಗಳು ಎಂದರೇನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ನೋಡಿ, ನೀವೊಂದು ಪಾಯಿಂಟ್ ಹೇಳ್ತೀನಿ. ಬರೀ FA1 ಓದೋಕ್ಕೋಗ್ಬೇಡಿ, SA1 SC2 ಕೂಡ ಹೆಲ್ಪ್ ಆಗ್ತವೆ ಕ್ವಶನ್ಗಳು. ಅದರಿಂದ ಓದ್ಕೊಂಡಿರಿ. ಕ್ವಶನ್ ನಂಬರ್ 7, ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭ ಆಯಿತು? ಪ್ರಶ್ನೆ 8, ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಪ್ರಶ್ನೆ 9, ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ? ನೋಡಿ, ಇದು ಕೂಡ ತುಂಬಾ ಸುಲಭ ಪ್ರಶ್ನೆ ಮತ್ತು ರಿಪೀಟ್ ಆಗುವಂಥ ಪ್ರಶ್ನೆ. ಹೇಳೋಕ್ಕಾಗಲ್ಲ, ನಿಮ್ಮ ಸ್ಕೂಲಲ್ಲಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು. ಅದರಿಂದ ನಿಮಗೆ ಎಲ್ಲ ವಿಷಯಗಳ ಮೇಲೆ 2-3 ಸೆಟ್ ಆಗಿರ್ತೀನಿ, ಓದ್ಕೊಂಡಿರಿ. ಕೆಲವಷ್ಟು ಕ್ವಶನ್ ರಿಪೀಟ್ ಆಗ್ಬೋದು, ಆಯ್ತಾ? ಒಂದೇ ಕ್ವಶನ್ ಕೊಟ್ಟು ನಿಮಗೆ ಬರ್ತಾ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಅವರು ಬೇರೆ ಕ್ವಶನ್ ತೆಗಿತಾರೆ. ಅದರಿಂದ ಒಟ್ಟಿನಲ್ಲಿ ಓದ್ಕೊಂಡೋಗಿ ಹೆಲ್ಪ್ ಆಗ್ತವೆ. ನೆಕ್ಸ್ಟು 3ನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳು ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 10ನೇ ಪ್ರಶ್ನೆ, ಪ್ರಾಕ್ತನ ಆಧಾರಗಳ ವಿಧಗಳನ್ನು ತಿಳಿಸಿ. 11ನೇದು, ರಾಜ್ಯಶಾಸ್ತ್ರ ಅಧ್ಯಯನದ 2 ಪ್ರಾಮುಖ್ಯತೆ ತಿಳಿಸಿ. ಪ್ರಾಮುಖ್ಯತೆಗಳನ್ನು ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರೀ ಸಾಕು. 2 ಮಾರ್ಕ್ಸ್ಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು. ಈ ರೀತಿ ನಾವು ಉತ್ತರಗಳನ್ನು ಬರೀಬೇಕು. ಹೆಚ್ಚಾಗಿ ಪಾಯಿಂಟ್ಸಲ್ಲಿ ಬರೀರಿ, ಅರ್ಥ ಆಯ್ತಾ? ವಾಕ್ಯದಲ್ಲಿ ಬರೋಕ್ಕಿಂತ ಪಾಯಿಂಟ್ಸ್ ಸೈಜ್ ಬರೆದ್ರೆ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ನೋಡಿ, 10ನೇ ಪ್ರಶ್ನೆ, ಪ್ರಾಕ್ತನ ಆಧಾರಗಳ ವಿಧಗಳನ್ನು ತಿಳಿಸಿ. 11, ರಾಜ್ಯಶಾಸ್ತ್ರ ಅಧ್ಯಯನದ 2 ಪ್ರಾಮುಖ್ಯತೆ ತಿಳಿಸಿ. 12, ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ? ಅದಾದಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ 4-6 ವಾಕ್ಯಗಳ ತಿಳಿಸಿ. 3 ಅಂಕದ 1 ಪ್ರಶ್ನೆ, ಟೋಟಲಾಗಿ 3 ಅಂಕ. ಒಂದೇ ಪ್ರಶ್ನೆ. ನಿಮಗೆ ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಅಥವಾ ಕ್ವಶನು ಒಂದನ್ನು ಬರಬೇಕು, ಚಾಯ್ಸು. 13ನೇದು, ಸ್ಥಾನಿಕ ವೇಳೆ ಮತ್ತು ಪ್ರಮಾಣ
ವೇಳೆ ಇರುವ ವ್ಯತ್ಯಾಸ ತಿಳಿಸಿ. ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆ ಅಥವಾ ಶಾಸನಗಳ ಮಹತ್ವಗಳನ್ನು ತಿಳಿಸಿ. ಎರಡು ಕೂಡ ಇಂಪಾರ್ಟೆಂಟ್ ಪ್ರಶ್ನೆನೇ ಓದ್ಕೊಂಡಿರಿ. ನೀವು ಕೊನೆಯ ಪ್ರಶ್ನೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಭಾರತದ ನಕಾಶೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಹಿಮಾಲಯ ಪರ್ವತ ಶ್ರೇಣಿ, ಕೋರಮಂಡಲ. ನೀವು ಭಾರತ ನಕ್ಷೆ ತೆಗೆದುಬಿಟ್ಟು ಈ ಸ್ಥಳಗಳನ್ನು ಗುರುತಿಸಬೇಕು. ನೋಡ್ಕೊಂಡಿರಿ. ನಿಮ್ಮ ನಕಾಶೆ ಕೇಳ್ಬೋದು, ಕೇಳ್ತಾರೆ. ತುಂಬ ಮಾರ್ಕ್ಸಿಗೆ ಕೇಳೋದಿಲ್ಲ, ಒಂದು 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ಯಾಕಂದರೆ FP1 ಎಕ್ಸಾಮು ಕೇವಲ 20 ಮಾರ್ಕ್ಸಿಗೆ ಇದೆ. ಅದರಿಂದ ನೋಡ್ಕೊಂಡಿರಿ. ನಕಾಶೆನ ಬಿಡಿಸಿ ನೀವು ಸ್ಥಳಗಳನ್ನು ಗುರುತಿಸಬೇಕು. ಎಲ್ಲ ಸ್ಥಳ ನೋಡ್ಕೊಳ್ಳಿ, ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇಷ್ಟ ಆದರೆ ನಿಮ್ಮ ಒಂದು FP1 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ 2ನೇ ಸೆಟ್ ಕ್ವೆಶ್ಚನ್ ಪೇಪರ್ ಮುಗಿತದೆ. 1ನೇ ಸೆಟ್ಟು ಚಾನಲ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದು ಮೋಸ್ಟ್ ಇಂಪಾರ್ಟೆಂಟು ನಿಮಗೆ. ಅಲ್ಲಿ ಸಂಪೂರ್ಣ ಕ್ವೆಶ್ಚನ್ ಪೇಪರು ಉತ್ತರ ಸಹಿತ ಕೊಟ್ಟಿದ್ದೀನಿ. ಯಾರು ನೋಡ್ಕೊಂಡು ಬನ್ನಿ, ಚಾನಲ್ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ಅಥವಾ ಪ್ಲೇಲಿಸ್ಟ್ ಇದೆ ಒಂದು 8 ಅಂತ, ಅಲ್ಲಿ ಹೋಗಿ ನೋಡ್ಕೋಬೋದು. ಓಕೆನಾ? ಮತ್ತು ನಿಮಗೆ ಬೇರೆ ಯಾವೆಲ್ಲ ಕ್ವೆಶ್ಚನ್ ಪೇಪರ್ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.